ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಶಿಕ್ಷಣ ಇಲಾಖೆಯವರು ಹಿಂದಿನ ಅಕಾಡೆಮಿಕ್ ಇಯರ್ ಏನಿತ್ತು 2023 ಮತ್ತು 24 ಅದರಲ್ಲಿ SSLC ಹಾಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ 3 ಬಾರಿ ಬೋರ್ಡ್ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಹಾಗೆ 3 ಬಾರಿ ಬೋರ್ಡ್ ಎಕ್ಸಾಮ್ ಅನ್ನು ಕೂಡ ನಡೆಸಿದ್ರು. ನಂತರ ಈ ವರ್ಷ 2024 ಮತ್ತು 25ನೇ ಸಾಲು ಏನಿದೆ ಇದರಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ತಿಳಿಸಿದ್ದಾರೆ ಅಥವಾ ಒಂದು ಹೊಸ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಇದರಿಂದ ಕೂಡ ತುಂಬಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ನಂತರ ಈ ಒಂದು ಅಪ್ಡೇಟ್ ಏನಿದೆ ಅದರಿಂದ ಹೆಲ್ಪ್ ಆಗೋದು ಹಿಂದಿನ ವರ್ಷ ಫೇಲ್ ಆಗಿ ಈ ವರ್ಷ ಅಂದ್ರೆ 2025ರಲ್ಲಿ ಸೆಕೆಂಡ್ PUC ಅಥವಾ SLC ಬೋರ್ಡ್ ಎಕ್ಸಾಮ್ ಬರೀತಾರೆ ಅವರಿಗೆ. ವಿಷಯನ ತಿಳಿದ್ರೆ, ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಹಿಂದಿನ ವರ್ಷ SLC ಬೋರ್ಡ್ ಎಕ್ಸಾಮ್ ಬರೆದ್ರು ಅಥವಾ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಬರೆದ್ರು, ಅದರಲ್ಲಿ 1, 2 ಅಥವಾ ಎಲ್ಲ ವಿಷಯಗಳಲ್ಲೂ ಕೂಡ ಫೇಲ್ ಆದ್ರು. ಅಂತ ಸಂದರ್ಭಗಳಲ್ಲಿ ಆ ವಿದ್ಯಾರ್ಥಿಗಳು ಮತ್ತೆ 1 ಇಯರ್ ವೇಟ್ ಮಾಡಬೇಕಾಗತ್ತೆ 2020ರಲ್ಲಿ ನಡೆಯುವಂತಹ ಸೆಕೆಂಡ್ PUC ಎಕ್ಸಾಮ್ ಅಥವಾ SLC ಎಕ್ಸಾಮ್ ಅನ್ನ ಬರೆಯೋದಕ್ಕೆ. ಸೊ ಈ ಟೈಮ್ ಗ್ಯಾಪ್ ಏನಿದೆ ಅದರಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗಳು ನನಗೆ ಈಗ ಕ್ಲಾಸ್ ಬೇಕು, ನಾನು ಕ್ಲಾಸನ್ನ ಅಟೆಂಡ್ ಆಗಿ ಕಲಿತು ಈಗ ಎಕ್ಸಾಮ್ ಅನ್ನ ಬರಿತೀನಿ, ಈ ರೀತಿ ಇದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಈಗ SLC ಬೋರ್ಡ್ ಎಕ್ಸಾಮ್ ಫೇಲ್ ಆದ ವಿದ್ಯಾರ್ಥಿಗಳು ಅಥವಾ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಅಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳು ನಿಮಗೆ ಹತ್ತಿರದಲ್ಲಿ ಇರುವಂತಹ ಗೌರ್ಮೆಂಟ್ ಕಾಲೇಜ್ಗಳನ್ನ ವಿಸಿಟ್ ಮಾಡಿ ಅಲ್ಲಿಂದ ಪರ್ಮಿಷನ್ ಪಡೆದುಕೊಂಡು ಅಥವಾ ಅಲ್ಲಿ ಅಡ್ಮಿಷನ್ ಅನ್ನ ಪಡೆದುಕೊಂಡು ಕ್ಲಾಸ್ ಅನ್ನ ಅಟೆಂಡ್ ಆಗೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಅಂದ್ರೆ ರೆಗ್ಯುಲರ್ ಆಗಿ ಕ್ಲಾಸಸ್ ಅನ್ನ ಅಟೆಂಡ್ ಆಗಬಹುದು, ಕಲಿಬಹುದು. ಅದರ ನಂತರ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಅಥವಾ SLC ಬೋರ್ಡ್ ಎಕ್ಸಾಮ್ ಅನ್ನ ಬರೀಬಹುದು. ನಂತರ ಯಾವ್ದಾದ್ರು ವಿದ್ಯಾರ್ಥಿಗಳು ಯಾವುದೋ ಒಂದೇ ವಿಷಯದಲ್ಲಿ ಫೇಲ್ ಆಗಿದ್ರೆ ಅಂತಹ ವಿದ್ಯಾರ್ಥಿಗಳು ಆ ಒಂದೇ ಸಬ್ಜೆಕ್ಟ್ ನ ಕ್ಲಾಸ್ ಅನ್ನ ರೆಗ್ಯುಲರ್ ವಿದ್ಯಾರ್ಥಿಗಳೊಂದಿಗೆ ಕುಳಿತು ಕಲಿತು ಅದರ ನಂತರ ಎಕ್ಸಾಮ್ ಅನ್ನ ಬರೀಬಹುದು. ಏನಾಗುತ್ತೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಮನೆಯಲ್ಲೇ ಇದ್ರೆ ಸ್ಟಡಿ ಮಾಡೋದಕ್ಕೆ ಅಷ್ಟಾಗಿ ಮನಸ್ಸು ಬರದೇ ಇರಬಹುದು ಅಥವಾ ಚೆನ್ನಾಗಿ ಸ್ಟಡಿ ಮಾಡೋದಕ್ಕೆ ಆಗದೇ ಇರಬಹುದು. ಅವರಿಗೆ ಅರ್ಥ ಆಗದಿರುವಂತಹ ಕಾನ್ಸೆಪ್ಟ್ ಅವರಿಗೆ ಈಗ ಓದಿದ್ರು ಕೂಡ ಅರ್ಥ ಆಗದೇ ಇರಬಹುದು. ಈ ಸಂದರ್ಭದಲ್ಲಿ ಅವರು ಕಾಲೇಜ್ ಅಥವಾ ಸ್ಕೂಲನ್ನ ಅಟೆಂಡ್ ಆಗಿ ಕ್ಲಾಸ್ ಅನ್ನ ಕೇಳಿದ್ರೆ ಅವರ ಡೌಟ್ ಕ್ಲಿಯರ್ ಆಗ್ಬಹುದು, ಅಥವಾ ಅಲ್ಲಿರುವಂತಹ ಲೆಕ್ಚರರ್ಸ್ ಅಥವಾ ಟೀಚರ್ಸ್ ಹತ್ರ ಮಾತನಾಡಿ ಅವರ ಡೌಟ್ ಅನ್ನ ಅವರು ಕ್ಲಾರಿಫೈ ಮಾಡ್ಕೊಳ್ಬಹುದು. ಈ ರೀತಿ ಅವಕಾಶ ಈಗ ಸಿಗುತ್ತೆ. ಸೊ ಈ ರೀತಿ ಅವಕಾಶವನ್ನು ನೀಡಿದರೆ ಶಿಕ್ಷಣ ಇಲಾಖೆಯಿಂದ ಅಧಿಕೃತವಾಗಿ ಅನೌನ್ಸ್ ಮಾಡಿದರೆ. ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ವಿದ್ಯಾರ್ಥಿಗಳು ಹಿಂದಿನ ವರ್ಷದಲ್ಲಿ ಫೇಲ್ ಆಗಿದ್ದು ಕ್ಲಾಸ್ ಅನ್ನ ಅಟೆಂಡ್ ಆಗಬೇಕು ಅಂತ ಹೇಳಿದ್ರೆ ಗೌರ್ಮೆಂಟ್ ಕಾಲೇಜ್ಗಳನ್ನ ವಿಸಿಟ್ ಮಾಡಿ ಅಲ್ಲಿ ಕೇಳಿ ಕ್ಲಾಸನ್ನ ಅಟೆಂಡ್ ಮಾಡಬೇಕಿತ್ತು ಅಂತ ಅವ್ರು ನಿಮಗೆ ಪ್ರೊಸೀಜರ್ ಅನ್ನ ಹೇಳ್ತಾರೆ. ಅದನ್ನ ಫಾಲೋ ಮಾಡಿ ಕ್ಲಾಸನ್ನ ಅಟೆಂಡ್ ಆಗಿ ಅದರ ನಂತರ ಎಲ್ಲ ವಿಷಯವನ್ನ ಕಲಿತು ಎಕ್ಸಾಮ್ ಅನ್ನ ಬರೀಬಹುದು. ಈ ಒಂದು ವಿಷಯದಿಂದ ನಿಮಗೆ ಅನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.